ಎಸ್ ಪ್ರಕಾಶ್ ಸರ್, ನಾವು ಈಗ ಎಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಗ್ರೇಟರ್ ಬೆಂಗಳೂರು ಅನ್ನುವಂಥ ವಿಚಾರ ಬಂದಾಗ ಈಗ್ಲೂ ನಮಗೆ CM DCM ಇದ್ದೇ ಇದ್ದಾರೆ, ಬಟ್ ಅವ್ರು ಇದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋ ಹೆಸರಲ್ಲಿ ಇಲ್ಲದೆ ಇರ್ಬೋದು, ಮತ್ತು ಮುಖ್ಯಮಂತ್ರಿಗಳು ಇದ್ದೇ ಇದ್ದಾರೆ. ಸೊ ಈ ಗ್ರೇಟರ್ ಬೆಂಗಳೂರು ಅಂತ ಬಂದಾಗ ಅದೇ ಈಗೇನು 3 ಪಾಲಿಕೆ ಮಾಡಬೇಕು ಅನ್ನುವಂಥದ್ದು ಈಗ ಸರ್ಕಾರದ ಒಂದು ಯೋಚನೆಯಲ್ಲಿದೆಯಲ್ಲ, ಈ ಪಾಲಿಕೆ ಈಗಿರುವಂಥ ಆ ಹೈರಾರ್ಕಿ ಸಿಸ್ಟಮ್ ಹಾಗೆ ಇರುತ್ತಾ, or are they going to change any system in that? ಮೇಡಮ್, ನಾನು ಯಾವಾಗಲೇ ಒಂದು ಮಾತು ಹೇಳಿದೆ ನೋಡಿ, 245 and 225 ಆ ಡಿಲಿಮಿಟೇಷನೇ ಮಾಡೋಕ್ಕಾಗಲಿಲ್ಲ. ಅಂದರೆ ಅಲ್ಲೇ ಅಷ್ಟು ಗೊಂದಲ ಇದೆ, ಇವಾಗಲೂ ಗೊಂದಲ ಇದೆ. ನಾನು ಹೇಳೋದು ಅಲ್ಲಿ ಗೊಂದಲ ಇದೆ ಅಂದ್ರೆ ಇಲ್ಲಿ ಗೊಂದಲ ಇರಬೇಕು ಅಂತ ಏನಿಲ್ಲ ಸರ್. ಖಂಡಿತ ಇವಾಗ 225 ನಾವು ಅದನ್ನ ಸ್ಟಡಿ ಮಾಡಿನೇ ಇದನ್ನ ತಗೊಂಡ್ಬಂದಿರತಕ್ಕಂಥದ್ದು. ಯಾವುದು ಸ್ಟಡಿ ಮಾಡಿಲ್ಲ ಮಾಡಿಲ್ಲ ಸ್ಟೇಟ್ ಗವರ್ಮೆಂಟ್, ಈಗ ಎಲೆಕ್ಷನ್ ಕಮಿಷನ್ ಅಲ್ಲ ಮೇಡಮ್, ಸರ್ಕಾರನೇ ಎಲೆಕ್ಷನ್ ಮಾಡೋದು, ಸರ್ಕಾರನೇ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ GBAದ ಏನೇನು ಅಧಿಕಾರಗಳಂತ ಹೇಳಿದ್ದಾರೆ, ಆಡಳಿತಾತ್ಮಕ ಕಾರ್ಯಗಳು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗೆ ಸಾಮಾನ್ಯ ಕೇಡರ್ ಮತ್ತು ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸುವಿಕೆ ಅವರೇ ಮಾಡೋದು. ಎಲ್ಲ ನೇಮಕಾತಿಗಳಿಂದ ಹಿಡ್ಕೊಂಡು ಸರ್ಕಾರವು ನಗರ ಯೋಜನೆ, ಮೂಲಸೌಕರ್ಯ, ಆಡಳಿತ, ಕಾನೂನು ಮತ್ತು ಹಣಕಾಸುಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸಲು ಮುಖ್ಯ ಆಯುಕ್ತರಿಗೆ ಸಹಾಯ ಮಾಡಲು ಅಧಿಕಾರಿಗಳನ್ನು ನೇಮಿಸುತ್ತದೆ. ಯೋಜನಾ ಕಾರ್ಯಗಳು, ಪ್ರಮುಖ ಯೋಜನೆಗಳು, ಕ್ರಮಗಳು ಮತ್ತು ಯೋಜನೆಗಳ ಕಾರ್ಯಗೊಳಿಸುವಿಕೆ, GBA ಸಿದ್ಧಪಡಿಸಿದ ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅಗತ್ಯವಾದ ಕ್ರಮಗಳನ್ನು ರೂಪಿಸುವುದು, ದೂರದೃಷ್ಟಿಯ ಯೋಜನೆಗಳು, ವಲಯ ಯೋಜನೆಗಳು, ಇತರ ದೀರ್ಘಾವಧಿಯ ಅಭಿವೃದ್ಧಿ ಯೋಜನೆಗಳ ತಯಾರಿಕೆ ಅವರೇ ಮಾಡ್ತಕ್ಕಂಥದ್ದು GBAನೇ. ಹವಾಮಾನ ಕ್ರಿಯಾ ಯೋಜನೆಗಳು ಮತ್ತು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ರೂಪಿಸುವುದು, ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ RTL ರೋಡ್ಸ್, ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇಸ್ ಆ್ಯಂಡ್ ಮೇಜರ್ ಫ್ಲೈಓವರ್ಸ್ GBA ಮಾಡ್ತಕ್ಕಂಥದ್ದು. ಬೃಹತ್ ನೀರುಗಾಲುವೆ ನಿರ್ಮಾಣ ಮತ್ತು ಸುಧಾರಣೆ ಅಂತಹ ಸಾರ್ವಜನಿಕ ಅಧಿಕಾರಿಗಳಿಗೆ ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಯೋಜಿಸುವ ಕಾರ್ಯವನ್ನು ನಿಯೋಜಿಸಿ ಕಾರ್ಯರೂಪಿಸುವುದು. ಅಥಾರಿಟೀಸು ಅಂದರೆ ಏನಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ನಗರ ಪಾಲಿಕೆಗಳು, ವಾರ್ಡ್ ಕಮಿಟಿಗಳು ಇವರು ಮಾಡಿರೋದು. ಅನುದಾನ, ವಿವಿಧ ಕಾರ್ಯಗಳನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ, ಬಳಕೆದಾರರ ಶುಲ್ಕದಿಂದ, ನಗರ ಪಾಲಿಕೆಗಳಿಂದ ಸಂಗ್ರಹಿಸಲಾದ ಈ ರೀತಿ ಡ್ಯೂಟಿ ಏನ್ ಗೊತ್ತಾ, ಎಲ್ಲ ಅಧಿಕಾರವನ್ನು ಅವರೇ ತಗೊಂಡಿದ್ದಾರೆ. ಟ್ಯಾಕ್ಸ್ ಎಲ್ಲ ಅಧಿಕಾರವನ್ನು ಅವರೇ ತಗೊಂಡಿದ್ದಾರೆ. ಅಲ್ಲ, ಅಡ್ಮಿನಿಸ್ಟ್ರೇಟಿವ್ ನಿಮಗೆ ಎಲ್ಲ ಅಧಿಕಾರ ಅವರೇ ತಗೊಂಡ್ಬಿಟ್ಟಿದ್ದಾರೆ. ನಿಮಗೆ ಪವರ್ ಏನೂ ಇಲ್ಲ. ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಮತ್ತೆ GBA ಏನ್ ಹೇಳುತ್ತೆ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡೋದು ಅಷ್ಟೇ ಮಾಡೋ ಎಲ್ಲ ಪವರ್ಸು ಅವರೇ ತಗೊಂಡಿದ್ದಾರೆ. ಎಲ್ಲ ಪವರ್ಸು ಅವರಲ್ಲಿ ಮಾಡ್ಕೊಂಡಿದ್ದಾರೆ. ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮತ್ತೆ ಈ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂದ್ರೆ ಏನು ಜಾರಿ ಮಾಡ್ತಾರೋ ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಥಾರಿಟಿ ಮಾತ್ರ. ಅಂದ್ರೆ ಇಟ್ ಇಸ್ ಟು ಇನ್ಕ್ರೀಸ್ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋದು ಇಟ್ ಇಸ್ ವೆರಿ ಕ್ಲಿಯರ್. ಒಂದು ಪಾಯಿಂಟ್ ಗ್ರೇಟರ್ ಬೆಂಗಳೂರಿಂದ ಏನ್ ಕ್ಲಿಯರ್ ಆಗುತ್ತೆ ಅಂತಂದ್ರೆ ತೆರಿಗೆಯನ್ನ ಹೆಚ್ಚಿಸೋದಕ್ಕೆ ಇದು ಒಂದು ತೆರಿಗೆ ಹೆಚ್ಚೋದಂತಲ್ಲ, ಸರಿಯಾದ ರೀತಿಯಲ್ಲಿ ತೆರಿಗೆನ ಇನ್ನೂ ಕಲೆಕ್ಷನ್ ಮಾಡೋದಂದ್ರೆ ಈಗ ಬಹಳಷ್ಟು ಕಡೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಕಟ್ಟುನಿಟ್ಟಿನ ಕಾನೂನು ಇಲ್ಲ ಅಂತ ಹೇಳಿದ್ರೆ ಯಾರೊಬ್ರು ಸರಿ ಅದನ್ನ ಪಾಲನೆ ಮಾಡಕ್ ಮಾಡಲ್ಲ. ಗಾಳಿಗೆ ತೂರ್ಬಿಟ್ಟು ಕೆಲಸ ಮಾಡ್ತಾರೆ. ಒಂದ್ ಮಾತು ಹೇಳ್ತೀನಿ ಸರ್, ಒಂದೊಂದು ಸಿಂಪಲ್ ಆಗಿ ಒಂದ್ ಮಾತು ಹೇಳ್ತೀನಿ. ಇಷ್ಟೇ ಒಂದು 10 ಫ್ಲೋರ್ಗೆ ಪರ್ಮಿಷನ್ ಕೊಟ್ಟಿರ್ತಾರೆ, 11, 12, 13ನೇ ಫ್ಲೋರ್ಗೆ ಯಾವನ್ ಸರ್ ಪರ್ಮಿಷನ್ ಕೊಡ್ತಾನೆ ಕಟ್ಟಕ್ಕೆ? ಇನ್ನೊಂದು ಯಾವ್ದೋ ಒಂದು ಲೇಔಟ್ ಮಾಡ್ಬೇಕಂದ್ರೆ ಒಂದು ರೂಲ್ಸ್ ಇರುತ್ತೆ. ಒಂದು ಲೇಔಟ್ ಫಾರ್ಮ್ ಮಾಡ್ಬೇಕಂದ್ರೆ ಆ ಲೇಔಟ್ ಫಾರ್ಮಿಂಗ್ಗೆ ಪರ್ಮಿಷನ್ ಕೊಡೋದು ಯಾರು? ಗಾಳಿಗೆ ತೂರ್ಬಿಟ್ಟು ಲೇಔಟ್ ಮಾಡ್ತಾ ಇರ್ತಾನೆ. ಯಾರು ಸರ್ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ? ದಟ್ ಮೀನ್ಸ್ ಎಲ್ಲಾ ವರ್ಗದ ಟಾಪ್ ಟು ಬಾಟಮ್ ಹ್ಯಾಸ್ ಇನ್ವಾಲ್ವ್ಡ್ ಇನ್ ಅದರಲ್ಲಿ ಅಂತ ಅರ್ಥ. ಅಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ ಇದರಲ್ಲಿ. ಕಮ್ಯುನಿಕೇಶನ್ ಅಂತ ನೀವು ಹೇಳ್ತಿದ್ದೀರಿ, ಕೋಆರ್ಡಿನೇಷನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದೀರಿ. ಕೋಆರ್ಡಿನೇಷನ್ ಖಂಡಿತವಾಗ್ಲೂ ಇದೆ ಸರ್. ಯಾವ್ದ್ರಲ್ಲಿ ಗೊತ್ತಾ? ಬರುವುದನ್ನ ಹಂಚಿಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಕೋಆರ್ಡಿನೇಷನ್ ಇದೆ. ಆದ್ರೆ ಕೆಲಸದ ವಿಚಾರಕ್ಕೆ ಬಂದಾಗ BWSSB ತಗೊಳ್ಳಿ, ಬೆಸ್ಕಾಂ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಯಾರಿಗೆ ಸರ್ ಇಚ್ಛಾಶಕ್ತಿ ಇದೆ ಹೇಳಿ? ನೀವು ಗ್ರೇಟರ್ ಬೆಂಗಳೂರು ಮಾಡಿ, ಗ್ರೇಟೆಸ್ಟ್ ಬೆಂಗಳೂರು ಮಾಡಿ, ಅದಕ್ಕೂ ಇನ್ಯಾವ್ದಾದ್ರು ದೊಡ್ಡದಿದ್ರೆ ಇನ್ನೂ ವರ್ಲ್ಡ್ ಲೆವೆಲ್ ಬೆಂಗಳೂರು ಮಾಡಿ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಬಟ್ ಇಲ್ಲಿ ಬೇಕಾಗಿರೋದೇನು? ಭ್ರಷ್ಟಾಚಾರ ಕಡಿವಾಣ ಬೀಳುತ್ತಾ? ಆ ಗ್ಯಾರಂಟಿ ಕೊಡ್ತಾರಾ? ಟ್ಯಾಕ್ಸ್ ಪ್ರಾಪರ್ ಕಲೆಕ್ಷನ್ ಮಾಡೋದಕ್ಕೆ, ಪವರ್ ಡಿಸೆಂಟ್ರಲೈಸೇಷನ್ ಮಾಡೋದಕ್ಕೆ,
ಜನರಿಗೆ ಆಡಳಿತವನ್ನ ಮನೆ ಬಾಗಿಲಿಗೆ ಸರ್, ನಂದು ತಗೊಂಡೋಗೋದಕ್ಕೆ ಒಂದೇ ಪ್ರಶ್ನೆ. ನಾಯಕ್ ಜಿ, ಇಲ್ಲಿವರೆಗೂ ನಾನು ನೀವು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ನಾನು ಇಲ್ಲಿವರೆಗೂ ನೀವು ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಇದು ಪವರ್ ಡಿಸೆಂಟ್ರಲೈಸೇಷನ್ ಅಲ್ಲ, ಸೆಂಟ್ರಲೈಸೇಷನ್ ಇದು. ನನ್ನ ಪ್ರಶ್ನೆ ಒಂದೇ. ಗ್ರೇಟರ್ ಬೆಂಗಳೂರು ಆದ್ರೆ ನಿಮ್ಮ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳುತ್ತಾ? ಸೆಂಟ್ರಲೈಸೇಷನ್ ಇದು. ಏನ್ ಮಾಡಿದ್ದಾರೆ ಸಿಬಿಐ ಜೊತೆ ನಾನು ಚರ್ಚೆ ಮಾಡೋದಕ್ಕೆ ನಾನು ತಯಾರಿದ್ದೀನಿ. ನಮ್ಮ ಪದ್ಮನಾಭ ರೆಡ್ಡಿ ಅಣ್ಣವ್ರು ಬರ್ಲಿ ಅಥವಾ ಇನ್ನು ಯಾರು ಬರ್ತಾರೋ ಬರ್ಲಿ, ನಾನು ಅದರಲ್ಲಿ ಏನ್ ಮೆರಿಟ್ಸ್ ಇದೆ, ಬೆಂಗಳೂರಿನ ಅಭಿವೃದ್ಧಿಗೆ ಜಿಬಿಎ ಪರಿಣಾಮಕಾರಿಯಾದ ನಾಯಕ್ ಜಿ, ನೀವು ಹೇಳ್ತಿರೋದು ಒಂದ್ ನಿಮಿಷ ಈಗ ಅವ್ರ ಪಾರ್ಟಿ ನಾವು ಸಮರ್ಥನೆ ಮಾಡ್ಕೊಂತಾರೆ, ಏನು ಗ್ರೇಟರ್ ಬೆಂಗಳೂರು ಜಾರಿಗೆ ನಮ್ಮ ಪಾರ್ಟಿ ಬೇಸ್ ಮಾತಾಡೋದು ಬೇಡ ಸರ್. ಒಂದ್ ನಿಮಿಷ, ನಾನು ಒಂದ್ ನಿಮಿಷ, ಐ ಆಮ್ ನಾಟ್ ಸ್ಪೀಕಿಂಗ್. ನಾನು ಕಾಂಗ್ರೆಸ್ ಹೆಸರು ಬಿಜೆಪಿ ಹೆಸರು ಮಾತಾಡ್ತಿಲ್ಲ. ಫಸ್ಟ್ ಕೇಳಿಸ್ಕೊಳ್ಳಿ. ರಾಜ್ಯಪಾಲರು ಜಿಬಿಎಗೆ ವಿರೋಧ ಮಾಡಿದ್ರು, ಇದೆಲ್ಲ ಮಾಡಿದ್ರೆ ಬಿಜೆಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ 3 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ ಮೀಟಿಂಗ್. ಅದಕ್ಕೆ ಒಂದ್ ನಿಮಿಷ, ಒಂದ್ ನಿಮಿಷ ಮಾತಾಡಾದ್ಮೇಲೆ ಒಂದ್ ನಿಮಿಷ ನಾಯಕ್ ಇರಪ್ಪ, ಒಂದ್ ನಿಮಿಷ ಇರಪ್ಪ, ಇವ್ರದ್ದೇನ್ ತಕರಾರು ಅಂತ ಒಂದ್ ನಿಮಿಷ ಇರಪ್ಪ. ಈಗ ಪದ್ಮನಾಭ ರೆಡ್ಡಿ ಅವರು ಹೇಳ್ತಾರೆ ಕೋರ್ಟ್ ಅಲ್ಲಿ ಕ್ವಶನ್ ಮಾಡಿದ್ರೆ ಬಿದ್ದೋಗುತ್ತೆ ಅಂತ. ಈ ಕ್ವಶನ್ ಬಿಫೋರ್ ದಿ ಕೋರ್ಟ್. ಒಂದ್ ನಿಮಿಷ ನಾಯಕ್, ಒಂದ್ ನಿಮಿಷ ಇರಪ್ಪ. ಈಗ ನೋಡಿ, ನಾಯಕ್ ಅವರೇ, ನಾನು 20 ಸಲ ಹೇಳ್ತಾ ಇದೀನಿ, ಒಂದ್ ನಿಮಿಷ ಇರಿ ಅಂತ. ಒಂದ್ ನಿಮಿಷ ಪ್ಲೀಸ್ ಇರಿ ಅಂತ 20 ಸಲ ಕೇಳಿದೀನಿ. ನೀವು ಕಂಟಿನ್ಯೂ ಮಾತಾಡ್ಕೊಂಡು ಹೋಗ್ತಾನೆ ಇದ್ದೀರಾ. ನೀವು ಮಾತಾಡ್ತಿರೋದು ಇಲ್ಲಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹೇಳಿಮ್ಮ ಪ್ಲೀಸ್ ಒಂದ್ ನಿಮಿಷ ಇರಿ. ನಾನು ಕೇಳ್ತಾ ಇರೋದು ಅದೇ. ನೀವು ಹೇಳ್ತಾ ಇದ್ರಿ ಟ್ಯಾಕ್ಸ್ ಕಲೆಕ್ಷನ್ ಕರೆಕ್ಟ್ ಆಗಿ ಆಗ್ತಿಲ್ಲ, ಮತ್ತೊಂದು ಕೆಲಸ ಸರಿಯಾಗಿ ಆಗ್ತಿಲ್ಲ. ಯಾಕೆ ಸರಿಯಾಗಿ ಆಗ್ತಿಲ್ಲ? ಕಾನೂನುಗಳಿಲ್ವಾ ಹಾಗಾದ್ರೆ? ಇವಾಗ IAS IPS ಕ್ಯಾಡರ್ಗಳ ಅಧಿಕಾರಿಗಳಿಲ್ವಾ? KS ಕ್ಯಾಡರ್ ಅಧಿಕಾರಿಗಳಿಲ್ವಾ? ಎಲ್ಲರೂ ಇದು ಅದೇ ಸಿಸ್ಟಮ್ ಇರುವಾಗ ಯಾಕೆ ಸರಿಯಾಗಿ ಆಗ್ತಾ ಇಲ್ಲ? ಗ್ರೇಟರ್ ಬೆಂಗಳೂರು ಆದ ತಕ್ಷಣ ಅದು ಹೇಗೆ ಸರಿಯಾಗಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಸಿಂಪಲ್ ಒಬ್ಬ ಸಾಮಾನ್ಯ ನಾಗರಿಕಲಾಗಿ ಕೇಳ್ತಾ ಇದ್ದೀನಿ ಸರ್, ಅಷ್ಟೇನೆ. ಈಗ ನಾನು ಮಾತಾಡ್ಬೋದಾ ಪ್ಲೀಸ್? ಅವಾಗ್ಲಿಂದ ನೀವೇ ಮಾತಾಡ್ತಿದ್ದೀರಾ ಸರ್, ಮಾತಾಡಿ. ಈಗ ಪರ್ಮಿಷನ್ ಆಫ್ ಆಲ್ ಆಫ್ 3 ತಿಂಗಳಿಗೆ ಒಂದ್ಸತಿ ಮೀಟಿಂಗ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ 3 ತಿಂಗಳಿಗೆ ಒಂದು ಮೀಟಿಂಗು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೆಕ್ಷನ್ 12ರಲ್ಲಿ 3 ತಿಂಗಳಿಗೆ ಒಂದು ಸತಿ ಮೀಟಿಂಗ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರು ನಿಯಮಿಸಬಹುದಾದಂಥ ರೀತಿಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಕನಿಷ್ಠ 1 ಬಾರಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆಗಳನ್ನು ಕರೆಯತಕ್ಕದ್ದು. 3 ತಿಂಗಳಿಗೊಂದು ಸತಿ ಒಂದು ಮೀಟಿಂಗ್ ಮಾಡಿಬಿಟ್ರೆ ಬೆಂಗಳೂರಿನ ಸಮಸ್ಯೆಗಳು ಬಗೆಯಿರುತ್ತಾ? ಇದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೇಕಾ? ಮೀಟಿಂಗ್ ಮಾಡಿದ್ಮೇಲೆ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕಲ್ಲ ಸರ್. ನೆಕ್ಸ್ಟ್ ಮೀಟಿಂಗ್ ಬಂದ್ರೆ ಗೊತ್ತಾಗುತ್ತೆ. ಹೌದು, ಕರೆಕ್ಟ್. ಎಲ್ಲದಕ್ಕೂ ಒಂದೊಂದು ಕಾಲಾವಕಾಶ ಫಿಕ್ಸ್ ಮಾಡ್ತಾರೆ. ಅಲ್ಲ, ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ ಜಾಸ್ತಿ ಆಗತ್ತೆ, ಟೈಮ್ ಡಿಲೇ ಆಗತ್ತೆ, ನಿಮ್ಮ ಡಿಸಿಷನ್ ಮೇಕಿಂಗ್ ಲೇಟ್ ಆಗತ್ತೆ. ಇದೆಲ್ಲ ಅದು ಹೆಂಗ್ ಹೋಗ್ತಾ ಹೋಗ್ತಾ ನೋಡಿ GBA ಬಂದ್ಮೇಲೆ, ಬಿಕಾಸ್ ಇಟ್ ಹ್ಯಾಸ್ ಟು ಗೋ ಟು ಆಫ್ಟರ್ ಆಲ್ CM ಸಾಹೇಬ್ರಿಗೆ ಹೋಗ್ಬೇಕು ಅಲ್ವಾ? ಸೊ ಫೈಲ್ ಹೋಗ್ಬೇಕು ಅಂದ್ರೆ ಎಷ್ಟು ಬೇಗ ಮೂವ್ ಆಗಬೇಕು? ಇಟ್ ವಿಲ್ ಟೇಕ್ ಡಿಲೇ. 3 ತಿಂಗಳು ಒಂದು ಮೀಟಿಂಗ್ ಆದ್ರೆ ಇನ್ನೇನಾಗುತ್ತೆ? 3 ತಿಂಗಳು ಒಂದ್ಸತಿ ಮೀಟಿಂಗ್ ಆದ್ರೆ ನಿಮ್ದೆಲ್ಲ ಡಿಸಿಷನ್ ಮೇಕಿಂಗ್ ಆಗಕ್ಕಿಲ್ಲ. ಯು ಕೆನಾಟ್ ಟೇಕ್ ಫಾಸ್ಟ್ ಡಿಸಿಷನ್, ನೀವು ಇಂಪ್ಲಿಮೆಂಟೇಷನ್ ಆಗಕ್ಕಿಲ್ಲ ಸರ್. ತುಂಬಾ ಕನ್ಫ್ಯೂಷನ್ ಇದೆ ಸರ್. ತಿಂಗಳು ಮೀಟಿಂಗ್ ಮಾಡಿದ್ರೆ ಮಾತ್ರ ಹೆಂಗ್ ಸರ್ ಎಕ್ಸಿಕ್ಯೂಷನ್ ಮಾಡಕ್ಕಾಗತ್ತೆ? ಸರ್ ಒಂದ್ ನಿಮಿಷ ಸರ್ ಪ್ಲೀಸ್. ನಾಯಕ್ ಅವರೇ, ನಿಮ್ಮ ಕಡೆಯ ಅರ್ಧ ನಿಮಿಷಗಳ ಟೈಮ್ ಇದೆ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಪ್ಲೀಸ್. ಮೇಡಮ್, ಗ್ರೇಟರ್ ಬೆಂಗಳೂರು ಭವಿಷ್ಯದ ಬೆಂಗಳೂರಿನ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟು. 100% ಕಮಿಂಗ್ ಡೇಸ್ ಅಲ್ಲಿ ಯಾರು ವಿರೋಧ ಮಾಡ್ತಿದ್ದಾರೆ ಅವರೆಲ್ಲ ಸ್ವಾಗತ ಮಾಡ್ತಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ. ಬೆಂಗಳೂರಿಗೆ ವಿಕೇಂದ್ರೀಕರಣದ ಆಡಳಿತ ವ್ಯವಸ್ಥೆ ಬೇಕಾಗಿರ್ತಕ್ಕಂಥದ್ದು ಅಗತ್ಯ ಇದೆ. ಅದನ್ನು ಪರಿಣಾಮಕಾರಿಯಾಗಿ ನಾವು ಮಾಡ್ತೇವೆ. ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೇವೆ, ಬೆಂಗಳೂರನ್ನು ಮಾದರಿ ನಗರವನ್ನಾಗಿ ರೂಪಿಸ್ತೇವೆ. GBA ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಓಕೆ, ಅದೇ ನಿಮ್ಮ ಅಭಿಪ್ರಾಯ? ಆಯ್ತು, ನನ್ನ ಅಭಿಪ್ರಾಯ ಮೇಡಮ್, ಇದು ನಾನು ಆಗಲೇ ಹೇಳ್ದಂಗೆ GBA ಕಾನೂನಲ್ಲಿ ಅವಕಾಶ ಇಲ್ಲ. ಇದು 100% ಇದು ನ್ಯಾಯಾಲಯದಲ್ಲಿ ಬಿದ್ದೋಗುತ್ತೆ. ಒಂದು. ಎರಡನೇದು, 3 ತಿಂಗಳಿಗೆ ಒಂದು ಬಾರಿ ಮಾಡೋದಕ್ಕೆ ಬೇಕಾಗಿದೆ. ಸಂವಿಧಾನದಲ್ಲಿರೋ ಅಧಿಕಾರವನ್ನು ಬಿಟ್ಟಿದ್ದಾರೆ. ಇದೇ ನಾಯಕು ಮೆಂಬರ್ ಆಗಿದ್ದರು 2015ರಲ್ಲಿ ಬೆಂಗಳೂರು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿಗೆ. ಅದು ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. 2 ಮೀಟಿಂಗ್ ಮಾಡಿದ್ರು, ಯಾವುದೇ ನಿರ್ಧಾರ ತಗೊಂಡಿಲ್ಲ. ಎಲ್ಲ ಅಧಿಕಾರ ಸಂವಿಧಾನದಲ್ಲಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಕೊಟ್ಟಿದ್ದಾರೆ, ಅದು ಮುಖ್ಯಮಂತ್ರಿಗಳ ಅಧ್ಯಕ್ಷರು. ಸಂವಿಧಾನದಲ್ಲಿರೋ ಅಧಿಕಾರವನ್ನು ಬಿಟ್ಬಿಟ್ಟು ಇಲ್ಲದೇ ಇರ್ತಕ್ಕಂಥ GBA ಅಂದ್ಬಿಟ್ಟು ತಂದು ಸ್ಥಳೀಯ ಸಂಸ್ಥೆಯ ಸರ್ಕಾರವನ್ನು
ಏನು ಇನ್ನೂ ಸ್ಟ್ರೆಂಥನ್ ಮಾಡೋದು ಬಿಟ್ಬಿಟ್ಟು ಅದನ್ನು ಹಾಳು ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಹುಟ್ಟಿದೆ. ಇದು ಖಂಡನೀಯ, ಇದು ನಾವು ಒಪ್ಪೋದಿಲ್ಲ. ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಮೇಡಮ್, ನಾನೀಗ ಮೊದಲಿಂದ ಹೇಳ್ದಂಗೆ ಈ GBAಯಿಂದ ಖಂಡಿತವಾಗ್ಲೂ ಏನು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಇದೆ ಅದನ್ನು ಸರಿಪಡಿಸುವಂಥ ಒಂದೇ ಒಂದು ಮೂಲ ಉದ್ದೇಶ ಇದಕ್ಕಿರುತ್ತೆ. ಖಂಡಿತವಾಗ್ಲೂ ಮುಂದಿನ ಬೆಂಗಳೂರಿಗೆ GBA ಬಲು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಎಲ್ಲರೂ ನಾವು ಮಾತಾಡ್ತೀವಿ, ಬಟ್ ಕಾರ್ಯರೂಪಕ್ಕೆ ಬಂದಾದಮೇಲೆ ಇದು ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಜೆನೂ ಇದನ್ನು ಸ್ವಾಗತ ಮಾಡ್ತಾನೆ. ನಾನು ಖಂಡಿತವಾಗ್ಲೂ ಈ GBA ಉತ್ತಮವಾದಂಥ ಒಂದು ಪ್ರೋಗ್ರಾಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಮೇಡಮ್, ಡಿಸೆಂಟ್ರಲೈಸೇಷನ್ ಆಗಬೇಕು ಅಂತ ನನ್ನ, ಬಟ್ ಇವಾಗ ಏನು ಇದು ಬರ್ತಿದೆ ಅದರ ಪ್ರಕಾರ ರೀಸೆಂಟ್ರಲೈಸೇಷನ್ ಆಗ್ತಿದೆ. ಅದೊಂದು ತುಂಬ ದುಃಖಕರ ಘಟನೆ. ಎರಡನೇದು ಮೆಟ್ರೋ ಪ್ಲಾನಿಂಗ್ ಕಮಿಟಿ ಅಂತ ಇದೆ, ಅದನ್ನ ಸ್ಟ್ರೆಂಥನ್ ಮಾಡಿ ಅದನ್ನ ಆ್ಯಕ್ಟಿವ್ ಮಾಡಿದರೆ ಈ ಸಮಸ್ಯೆ ಆಗ್ತಿರಲಿಲ್ಲ. ಪಾಲಿಕೆ ಮತ್ತು ಒಳ್ಳೆಯ ರೀತಿಯಲ್ಲಿ ಫಂಕ್ಷನ್ ಮಾಡ್ಬೋದಿತ್ತು. ಮತ್ತು ಲಾಟ್ ಆಫ್ ಕನ್ಫ್ಯೂಷನ್ ಇದೆ, ಹೆಂಗೆ ಮಾಡ್ತಾರೆ, ಯಾವುದಾದ್ರು ಸೇರಿಸ್ತಾರೆ, ಜನರಲ್ಲಿ ತುಂಬ ಕನ್ಫ್ಯೂಷನ್. ನೋ ಬಡಿ ಈಸ್ ಹ್ಯಾಪಿ ವಿತ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಗ್ರೇಟರ್ ಬ್ಯಾಂಗ್ಳೂರ್ ಆಗಲಿ, ಗ್ರೇಟೆಸ್ಟ್ ಬ್ಯಾಂಗ್ಳೂರ್ ಆಗಲಿ, ನೋಬಡಿ ಹ್ಯಾಪಿ ಅಂತ ಹೇಳ್ಬೇಡಿ. ನೀವು ಹ್ಯಾಪಿ ಇಲ್ಲ ಅಂತ ಹೇಳಿ ನೋಬಡಿ ಹ್ಯಾಪಿ ಇಲ್ಲ ಅಂತ ಹೇಳ್ಬೇಡಿ. ಹ್ಯಾಪಿ ಇರೋದಕ್ಕೇನೆ ಇದು ತಂದಿರೋದು, ಜನರ ದೃಷ್ಟಿಯಿಂದನೇ ತಂದಿರೋದು. ನೀವು ಬೈ ಲಾರ್ಜ್ ನೋಡಿ. ಒಟ್ಟಾರೆಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಷ್ಟರ ಮಟ್ಟಿಗೆ ಕೆಲಸವನ್ನ ನಿರ್ವಹಿಸುತ್ತೆ ಅಂತ ಬೆಂಗಳೂರಿಗರು ಕೂಡ ಕಾದು ನೋಡ್ತೀವಿ. ಯಾಕಂದ್ರೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಅಂತ ತಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು. ಈಗ ಯಾಕೆ ಕೋಆರ್ಡಿನೇಷನ್ ಪ್ರಾಬ್ಲಮ್? ಗ್ರೇಟರ್ ಬೆಂಗಳೂರು ಆದ ತಕ್ಷಣ ಕೋಆರ್ಡಿನೇಷನ್ ಪ್ರಾಬ್ಲಮ್ ಸರಿ ಹೋಗ್ಬಿಡುತ್ತಾ? ಒಟ್ನಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಬೆಂಗಳೂರಿನ ಜನರಿಗಿರುವಂತಹ ಸಮಸ್ಯೆಗಳು ನೀಗಬೇಕು. ಯಾಕೆಂದ್ರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಬೆಂಗಳೂರಿನಿಂದ ಆಗ್ತಾ ಇದೆ. ಸೊ ಹಾಗಾಗಿ ಸರ್, 1 ನಿಮಿಷ ಸರ್, ಪ್ಲೀಸ್ ಸರ್, 1 ಸೆಕೆಂಡ್. ಸೊ ಹಾಗಾಗಿ ದಯವಿಟ್ಟು ಗ್ರೇಟರ್ ಬೆಂಗಳೂರು ಮಾಡ್ತಿರೋ, ಗ್ರೇಟೆಸ್ಟ್ ಬೆಂಗಳೂರು ಮಾಡ್ತಿರೋ, ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಮಾತನ್ನು ಕೂಡ ಕೇಳ್ಪಟ್ವಿ. ರಸ್ತೆ ಗುಂಡಿಗಳನ್ನ ಮುಚ್ಚಿ ಬೆಂಗಳೂರಿನ ವ್ಯಾಪ್ತಿಗೆ ಪಡ್ಕೊಂಡಿರುವಂತಹ ಎಲ್ಲ ಏರಿಯಾಗಳಿಗೂ ಸರಿಯಾಗಿ ನೀರಿನ ವ್ಯವಸ್ಥೆಯನ್ನ ಕೊಟ್ಟು ಗಾರ್ಬೇಜ್ ಸಿಟಿಯಿಂದ ಮುಕ್ತ ಮಾಡಿ ಫಸ್ಟ್ ಈ 3 ಸರಿಯಾ ಮಾಡಿ, ಚರಂಡಿ ವ್ಯವಸ್ಥೆ ಸರಿ ಮಾಡಿ, ಒಂದು 3-4 ಬೇಸಿಕ್ ಇದೆಯಲ್ಲ ಇದನ್ನ ಫಸ್ಟ್ ಸರಿ ಮಾಡಿ, ಆಮೇಲೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಗ್ರೇಟೆಸ್ಟ್ ಬೆಂಗಳೂರಿನ ಬಗ್ಗೆ ಜನ ಕೂಡ ಒಪ್ಕೊಳ್ತಾರೆ. ಅಲ್ಲಿಯವರೆಗೂ ನೀವು ಏನೇ ಮಾಡಿದ್ರು ಕೂಡ ಜನರು ಅಷ್ಟು ಸುಲಭವಾಗಿ ನಂಬೋದು ಕಷ್ಟ, ಒಪ್ಪಿಕೊಳ್ಳೋದು ಕಷ್ಟ ಅಂತ